ಕಾಂಗ್ರೆಸ್ ಸರ್ಕಾರ ತನ್ನ 5 ವರ್ಷವನ್ನು ಸಂಪೂರ್ಣವಾಗಿ ಪೂರ್ತಿಗೊಳಿಸುತ್ತದೆ. ಯಾರಿಗೂ ಕೂಡ ಅದಕ್ಕೆ ಸಂಶಯನೇ ಬೇಡ. 5ರಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದಿದ್ದಾರೆ. ಬಹುಶಃ ಇವತ್ತು ಜನಸಾಮಾನ್ಯರಿಗೆ ಒಂದು ಅತ್ಯುತ್ತಮವಾದ ಮತ್ತು ಸರ್ವರು ಕೂಡ ಮೆಚ್ಚುವಂತಹ ಮತ್ತು ಎಲ್ಲ ವರ್ಗದವರು ಕೂಡ ಇದು ಗೌರವಿಸುವಂಥ ಸರ್ಕಾರ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಪರಮೇಶ್ವರ್ ಆಗಿ ಉಪಮುಖ್ಯಮಂತ್ರಿಯಾಗಿ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ, ಪಕ್ಷದ ಹೈಕಮಾಂಡ್ ಅವರ ಪಕ್ಷದ ಹರಿಪ್ರಸಾದ್ ಅವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಒಗ್ಗಟ್ಟಾಗಿ ಜನಸಾಮಾನ್ಯ ಕೆಲಸವನ್ನು ಮಾಡುತ್ತದೆ ಮತ್ತು ಜನರ ವಿಶ್ವಾಸ ಗಳಿಸ್ತದೆ. ನೋಡಿ, SIR ಅದು ಸರ್ಕಾರದ ಕೆಲಸ ಅಲ್ಲ. SIR ಅದು ಚುನಾವಣಾ ಆಯೋಗದ ಕೆಲಸ. ಚುನಾವಣಾ ಆಯೋಗದ ನಿಯಮಗಳೇನಿದೆಯಾ ಅದಕ್ಕೆ ಅನುಗುಣವಾಗಿ ನಾವೆಲ್ಲರೂ ಕೂಡ ಕೆಲಸ ಇವತ್ತು ಮಾಡುವಂಥದ್ದು. ಸರ್ಕಾರದ ಜವಾಬ್ದಾರಿ ಏನಂತ ಹೇಳಿದರೆ, ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಅದು ಅತ್ಯಂತ ಕಡುಬಡ ಮತ್ತು ಅತ್ಯಂತ ನಿರ್ಗತಿಕ ಮತ್ತು ಶಿಕ್ಷಣ ಇಲ್ಲದಂಥ ಅತ್ಯಂತ ಒಂದು ಮುಗ್ಧ ಜನರು ಕೂಡ ಅವರ ಮತದಾನದಿಂದ ವಂಚಿತನಾಗಬಾರ್ದು. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಅವಕಾಶ ಮಾಡಿ ಕೊಡುವುದಿಲ್ಲ. ಯಾವ ರೀತಿ ನೀವು ಮಾಧ್ಯಮದಲ್ಲಿ ಕೋರ್ಟಿಗೆ ತನಕ ಹೋಗಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಕೋರ್ಟ್ ತನಕ ಹೋಗಿ ಕೋರ್ಟ್ನವ್ರು ಎಷ್ಟೋ ಓಟನ್ನು ಸೇರಿಸಲಿಕ್ಕೆ ಹೇಳಿದರು. ಪಶ್ಚಿಮ ಬಂಗಾಳವನ್ನು ಆಗಲಿಕ್ಕೆ ಇವತ್ತು ಕಾಂಗ್ರೆಸ್ ಕರ್ನಾಟಕವನ್ನಾಗಲಿಕ್ಕೆ ಕಾಂಗ್ರೆಸ್ ಬಿಡೋದಿಲ್ಲ. ಆದ ಕಾರಣ ಯಾರು ಕೂಡ ವಂಚಿತರಾಗಬಾರ್ದು ಅಂತ ಹೇಳಿಕೊಂಡು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದ ಸರ್ವ ಜನರಿಗೆ, ಸರ್ವ ಪಕ್ಷದ ಮತದಾರರಿಗೆ ಮತ್ತು ಎಲ್ಲ ಜನಸಾಮಾನ್ಯರು ಕೂಡ ಅವರ ಮತದಾನವನ್ನು ಖಾತ್ರಿ ಮಾಡಲು ಅವ್ರಿಗೆ ಏನೆಲ್ಲ ಸಹಾಯ ಬೇಕಾ ಆ ಎಲ್ಲ ಸಹಾಯವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತದೆ. ಅದು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಜನರಿಗಿರುವಂಥ ಸಂಬಂಧ. ಕಾಂಗ್ರೆಸ್ಗೆ ಮತ್ತು ಚುನಾವಣೆಗೆ ಯಾವುದೇ ಕನೆಕ್ಷನ್ ಇಲ್ಲ. ಯಾರಿಗಾದರೂ ಏನಾದರೂ ಹೇಳಬೇಕಾದ್ರೆ, ಯಾರಿಗೇನಾದರೂ ಅದ್ರ ಬಗ್ಗೆ ಟೀಕೆ ಮಾಡಬೇಕಾದ್ರೆ ದಯವಿಟ್ಟು ಅಲ್ಲಿ ಚುನಾವಣಾ ಆಯೋಗದ ಕಚೇರಿ ಇದೆ, ಅವ್ರ ಹತ್ರ ಹೋಗಿ ಕೂತ್ಕೊಂಡು ನಿಮ್ಗೆ ಏನು ಬೇಕಾದ್ರೆ ಅವ್ರಿಗೆ ಹೇಳಿ. ನಾವೇನು ಮಾಡಲಿಕ್ಕೆ ಚುನಾವಣಾ ಆಯೋಗ ತೀರ್ಮಾನ ಮಾಡ್ತದೆ ಏನು ಮಾಡಬೇಕಂತೇಳಿ. ಅದನ್ನು ನಾವಿದ್ದ ನೋಡಿ, ಇದರ ಬಗ್ಗೆ ನಾವೇಕೆಲ್ಲ ಗೊಂದಲ ಆಗಬೇಕು. ಈಗ ನಮಗೆ ಮತ್ತು ನಿಮಗೆ ಯಾರಿಗೆ ಕೂಡ ಈಗ ಓಟ್ ಇಲ್ಲ, ಒಂದು ಅರ್ಥ ಮಾಡಿಕೊಂಡು. ಈಗ ನಾವು ಇಷ್ಟು ಜನ ಇದ್ದೇವಲ್ಲ, ನಾವು ಹುಟ್ಟಿದ ನಂತರ ನಾವೆಲ್ಲರಿಗೂ ಮತದಾನದ ಹಕ್ಕಿತ್ತು. ಈಗ ನಮಗೆ ನಿಮ್ಗೆ ಯಾರಿಗೂ ಕೂಡ ಮತದಾನದ ಹಕ್ಕು ಯಾರಿಗೂ ಕೂಡ ಇಲ್ಲ. ಈಗ ಎಲ್ಲರಿಗೂ 0ಲ್ಲಿ ಬಂದು ನಿಂತಿದೆ. ಯಾರಿಗೂ ಕೂಡ ಮತದಾನ ಇಲ್ಲ, ನಿಮ್ಮನ್ನು ಸೇರಿ ನನ್ನನ್ನು ಸೇರಿ. ಇನ್ನು ಯಾವಾಗ ನಮಗೆ ಮತದಾನದ ಹಕ್ಕು ಬರ್ತದೆ ಅಂತ ಹೇಳಿದರೆ, ನಾಡಿದ್ದು ನಾವು ಫಾರ್ಮನ್ನು ಕರೆಕ್ಟ್ ಫಿಲ್ ಮಾಡಿ ಯಾವುದೇ ತಪ್ಪಿಲ್ಲದೆ ಅದನ್ನು ಫಿಲ್ ಮಾಡಿಕೊಂಡು ಕೊಟ್ಟು ಅದನ್ನು ಸ್ವೀಕರಿಸಿದಾಗ ಆವಾಗ ಮಾತ್ರ ನಮಗೆ ಮತದಾನದ ಹಕ್ಕು ಬರ್ತದೆ. ಆ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರಿಗೆ ಯಾಕೆಂದ್ರೆ ಈ ಫಾರ್ಮ್ ಫಿಲ್ ಮಾಡಬೇಕು ಅಷ್ಟು ಸುಲಭ ಇಲ್ಲ, ಭಾಳ ಕಷ್ಟ ಇದೆ. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಅಂಥವ್ರಿಗೆ ಅಸಿಸ್ಟ್ ಮಾಡ್ತದೆ, ಅಂಥವ್ರಿಗೆ ಸಹಕಾರ ಕೊಡ್ತದೆ. ಏನು ಸಹಾಯ ಬೇಕು ಜನಸಾಮಾನ್ಯರಿಗೆ, ಬಡವರಿಗೆ, ನಿರ್ಗತಿಕರಿಗೆ ಏನೆಲ್ಲ ಸಹಾಯ ಬೇಕಾ ಆ ಸಹಾಯವನ್ನು ಕೂಡ ಕಾಂಗ್ರೆಸ್ ಕೊಡ್ತದೆ. ಯಾಕೆಂತ ಹೇಳಿದರೆ ಯಾರು ಕೂಡ ಅವರ ಮತದಾನದಿಂದ ವಂಚಿತರಾಗಬಾರ್ದು. ಅದು ಕಾಂಗ್ರೆಸ್ ಪಕ್ಷದ ಮುಖ್ಯ ಉದ್ದೇಶ. ಆ ಕೆಲಸ ಇನ್ನು ಮುಂದೆ ಕೂಡ ಮಾಡ್ತೇವೆ. ಚುನಾವಣಾ ಆಯೋಗದ ವೈಫಲ್ಯ ಅಂತ ಅವ್ರು ಹೋಗಿ ಹೇಳೋದಾದ್ರೆ ಅವ್ರು ಹೋಗಿ ಹೇಳಿ, ನಾವೇನು ಮಾಡಲಿಕ್ಕೆ ಸಾಧ್ಯ? ಅದಕ್ಕೆ ನೀವು ಯಾಕೆ ಟೆನ್ಷನ್ ಮಾಡಬೇಕು? ನಮ್ಮ ವಾಟ್ಸಪ್ ಅವರ ಪ್ರಾಬ್ಲಮ್. ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅವರು ಕೇಂದ್ರ ಚುನಾವಣೆಗೆ ಮಾತಾಡಿದ ಅರ್ಜಿಯಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಕೇಂದ್ರ ಚುನಾವಣೆಯಲ್ಲಿ ಬುದ್ಧಿವಂತರಿದ್ದ ಕೂತ್ಕೊಂಡವರಿದ್ದಾರೆ. ಅವರ ಮನವಿನೆಲ್ಲ ನೋಡಿಕೊಂಡು ಅವ್ರು ಏನು ಆದೇಶ ಮಾಡ್ತದೆ ಆ ರೀತಿ ಸರ್ಕಾರ ಮಾಡ್ತದೆ. ಇಲ್ಲಿ ನಾವು ಯಾಕೆ ಟೆನ್ಷನ್ ಮಾಡ್ತೀವಿ? ನಾನು ಆರೋಗ್ಯ ಸಚಿವನಾಗಿದ್ದೇನೆ, ಎಲ್ಲ ರೋಗಕ್ಕೆ ಮದ್ದಿದೆ. ನಿಮ್ಮ ಟೆನ್ಷನ್ಗೆ ಒಂದು ಮದ್ದಿಲ್ಲ. ಅದಕ್ಕೆ ದಯವಿಟ್ಟು ಟೆನ್ಷನ್ ಮಾಡಬೇಡಿ. ಎಲ್ಲರೂ ಓಟು ಸೇರಿಸಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ ನೋಡಿ, ಬಿಸಿನೀರಿಲ್ಲ, ಸೋಲಾರ್ ಪಾರ್ಕ್ ಇಲ್ಲ, ಅದು ಸೋಲಾರ್ ಇಲ್ಲ, ಯಾವುದೇ ಸಮುದಾಯ ಭವನದಲ್ಲಿ ಇವು ಬಿಸಿಲು ಕೊಡ್ತಾ ಇಲ್ಲ. ಇಲ್ಲಿ ಗ್ಯಾಸ್ ಲ್ಯಾಬ್ ಓಪನ್ 6 ತಿಂಗಳೇ ಸರ್, ಇನ್ನೂ ಡಾಕ್ಟರ್ ನೇಮಕ. ಏನು ಸರ್ ಕಾರಣ ಇದು? ಸಿದ್ದರಾಮಯ್ಯ ಇದ್ದಾಗ, ಸಿದ್ದರಾಮಯ್ಯ ಸರ್ ಇದ್ದಾಗ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಸರ್. ಕಾರ್ಯಾರಂಭ ಮಾಡಿಲ್ಲ. ಏನು ಇವತ್ತು ಬಹುಶಃ ನಮ್ಮ ಬಿಮ್ಸ್ ಆಸ್ಪತ್ರೆ ಬಗ್ಗೆ ತಾವು ಹೇಳಿದ್ದೀರಾ. ಇದನ್ನು ನಾನೆಲ್ಲ ಕೂಡ ಗಣನೆಗೆ ತಗೊಂಡಿದ್ದೇನೆ. ನೀವು ಹೇಳಿದಾಗೆ ಮೂಲಭೂತ ಬಿಸಿ ನೀರು ಒಳಪಟ್ಟಂತೆ ಮೂಲಭೂತ ಸೌಕರ್ಯ ಎಲ್ಲ ಕೂಡ ಕೊಡಲೇಬೇಕು. ಇದನ್ನು ನಾನು ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಚರ್ಚಿಸಿ ಏನೆಲ್ಲ ಒಂದು ಮೂಲಭೂತ ಸೌಕರ್ಯ ಇವತ್ತು ಜನಸಾಮಾನ್ಯರಿಗೆ ನಮ್ಮ ಈ ಆಸ್ಪತ್ರೆಯಲ್ಲಿ ಕೊಡಬೇಕಾ ಎಲ್ಲ ಕೂಡ ಕೊಡಲಿಕ್ಕೆ ನನ್ನ ಮೊದಲ ಆದ್ಯತೆಯನ್ನು ನಾನು ಖಂಡಿತವಾಗಿ ನಾನು ಕೊಡ್ತೇನೆ. ಮುಂದಿನ ತಿಂಗಳಲ್ಲಿ ಮತ್ತು ನಾವು ಇನ್ನೊಮ್ಮೆ ನಾವು ಇಲ್ಲಿಗೆ ಬರ್ತೇವೆ. ಅದನ್ನು ನಾನು ನಿಮಗೆ ಹೇಳೋದಿಷ್ಟೇ,
ಖಾಸಗಿ ಆಸ್ಪತ್ರೆಗಳು ಬರೀ ನಗರದಲ್ಲಿ ಮಾತ್ರ ಇದೆ. ಇವತ್ತು ಈ ರಾಜ್ಯದ 85% ಪ್ರದೇಶದಲ್ಲಿ ಜನಸಾಮಾನ್ಯ ಎಲ್ಲರೂ ಕೂಡ ಆರೋಗ್ಯವಂತರಾಗಿದ್ದರೆ ಅವರ ಆರೋಗ್ಯಕ್ಕೆ ಔಷಧ ಎಲ್ಲ ಕೊಟ್ಟಿದ್ರೆ ಅದು ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆ ವೈದ್ಯರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ನಾನು ಹೇಳಿದೆ, ಅದನ್ನು ಚರ್ಚೆ ಮಾಡಿ ಕೇಳಿ ಸೇರಿ ಸುಧೀರ್ ಕುಮಾರ್ ರೆಡ್ಡಿ ಅವರಿಗೆ ಕ್ರೈಮ್ ಜಾಸ್ತಿ ಇದ್ದಾರೆ, ಕಾಲಿಗೆ ಕೈ ಗುಂಡು ಹೊಡಿಗೆ ಅಂತ ಆಶಿಸ್ಕೊಂಡು ಏನು ಸರ್ ಕಾನೂನು ನೋಡಿ. ಕಾನೂನು ಬಾಹಿರಾಗಿ ಇವತ್ತು ಜಿಲ್ಲೆಯಲ್ಲಿ ಆದಂಥ ರಿವ್ಯೂ ವಿಚಾರ ಆಗುವಾಗ ಕೆಲವೊಂದು ವಿಚಾರಗಳು ನಾವು ಮಾತಾಡ್ತಾ ಇರ್ತೇವೆ. ಅದೆಲ್ಲ ಕೂಡ ಚರ್ಚೆ ಮಾಡೋದು ವಿಚಾರ ಅಲ್ಲ. ಏನು ಕೆಲ ಅಭಿಪ್ರಾಯ ಇದೆ, ಅಭಿಪ್ರಾಯ ಕೊಟ್ಟಿದ್ದೇವೆ. ಅದನ್ನು ಇಷ್ಟೆಲ್ಲ ಚರ್ಚೆ ಮಾಡುವಂಥ ಅಗತ್ಯ ಪೊಲೀಸ್ ಇದೆ, ನ್ಯಾಯಾಲಯ ಇದೆ ಸರ್. ಗುಂಡೋರಿಗೆ ಅಂದ್ರೆ ಏನು ಸಚಿವರಾಗಿ ಸರ್ ಹೇಳಿ ನೋಡಿ. ಅದಕ್ಕೆ ನೋಡಿ, ಇದನ್ನು ನಾನು ಅಲ್ಲಿ ಏನು ಮಾತಾಡಬೇಕಾದ್ರೆ ಮಾತಾಡ್ತಾನೆ. ಇದನ್ನ ಇಲ್ಲಿ ಚರ್ಚೆ ಮಾಡುವಂಥದ್ದ, ಇಲ್ಲಿ ವಿಷಯ ಎತ್ತುವುದ, ಅದು ಯಾರು ಮಾಡ್ತಿದ್ದಾರೆ? ಯಾರು ಮಾಡ್ತಿದ್ದಾರೆ? ಬಿಜೆಪಿ ಟೀಕೆ ಮಾಡ್ತಾ ಇದ್ದಾರೆ ಸರ್. ಮಾಡಿ. ಬಿಜೆಪಿ ನನ್ನ ಟೀಕೆ ಮಾಡಲೇಬೇಕಲ್ಲ. ನನ್ನನ್ನು ಹೊಗಲಿಕ್ಕೆ ಸಾಧ್ಯ ಉಂಟಾ? ನನ್ನ ಪ್ರತಿಪಕ್ಷದವರು ನನ್ನನ್ನು ಹೊಗಳಿದ್ರೆ, ನಮ್ಮ ಸರ್ಕಾರ ಹೊಗಳಿದ್ರೆ ಅವ್ರು ಬದುಕಲಿಕ್ಕೆ ಸಾಧ್ಯ ಉಂಟಾ? ಅವ್ರು ಬದುಕಬೇಕಾದ್ರೆ ಅವ್ರು ಟೀಕೆ ಮಾಡಲೇಬೇಕು. ಅದಕ್ಕೆ ಎಷ್ಟು ಟೀಕೆ ಬೇಕು ಅಷ್ಟು ಟೀಕೆ ಮಾಡಲಿ. ಆದರೆ ಅದು ಜನರಿಗೆ ಒಗ್ಗಟ್ಟನ್ನು ಗಳಿಸುವಂಥ, ಜನರಿಗೆ ಪ್ರೀತಿ ಬರುವಂಥ ಎಲ್ಲ ಮಾತುಗಳಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.